ನಿಧಾನವಾಗಿ ನಿಮ್ಮ ಮನಸ್ಸು ಈಗ ಇಲ್ಲಿ ಇರೋದಕ್ಕೆ ಸಾಧ್ಯವಾಗುವುದು ಕಾರಣ ನಿಮ್ಮ ತಂದೆ ತಾಯಿಯವರು. ನಿಮ್ಮ ಮನಸ್ಸಿನಲ್ಲಿ ಪೂಜ್ಯ ತಂದೆ ತಾಯಿಯವರ ಪಾದಗಳಿಗೆ ನಮಸ್ಕಾರವನ್ನು ತಿಳಿಸಿ. ನಿಮ್ಮ ದೇವರ ಸ್ವರೂಪಿ ತಂದೆ ತಾಯಿಯವರ ಪಾದಗಳಿಗೆ ಮನಸ್ಸಿನಲ್ಲಿಯೇ ನಮಸ್ಕಾರವನ್ನು ತಿಳಿಸಿ. ಸ್ನೇಹಿತರೆ, ಈ ಉತ್ತಮವಾದಂತಹ ಕಾಲೇಜು ನಿರ್ಮಾಣವಾಗಿ ವಿದ್ಯಾಭ್ಯಾಸವನ್ನು ಅನುಕೂಲ ಮಾಡಿಕೊಟ್ಟಂತಹ ಶ್ರೀಮದ್ ರಂಭಾಪುರ ಜಗದ್ಗುರುವಿಗೆ ಮನಸ್ಸಿನಲ್ಲಿ ಅವರ ಪಾದಕ್ಕೆ ನಮಸ್ಕಾರವನ್ನು ತಿಳಿಸಿ. ಉತ್ತಮ ವಾತಾವರಣದಲ್ಲಿ ಶಿಕ್ಷಣ ಕೊಡುತ್ತಿರುವಂತಹ ಶ್ರೀಮತಿ ರಂಭಾಪುರ ಜಗದ್ಗುರು ಅವರ ಪಾದಗಳಿಗೆ ಮನಸ್ಸಿನಲ್ಲಿಯೇ ನಮಸ್ಕಾರವನ್ನು ತಿಳಿಸಿ. ಈ ಸುಂದರ ಪರಿಸರದಲ್ಲಿ ನಿಮ್ಮೆಲ್ಲರಿಗೂ ಶಿಕ್ಷಣವನ್ನು ಬೋಧಿಸುತ್ತಿರುವಂತಹ ಎಲ್ಲ ಮಹಾವಿದ್ಯಾಲಯದ ಶಿಕ್ಷಕರುಗಳಿಗೆ, ಶಿಕ್ಷಕೇತರ ಸಿಬ್ಬಂದಿಗಳಿಗೆ ಮನಸ್ಸಿನಲ್ಲಿಯೇ ನಮಸ್ಕಾರವನ್ನು ತಿಳಿಸಿ. ಸ್ನೇಹಿತರೆ, ನಿಧಾನವಾಗಿ ನಿಮ್ಮ ಮನಸ್ಸು ವಾಪಸ್ ಹೆಬ್ಬೆರಳಿನ ಕಡೆಗೆ ತೆಗೆದುಕೊಂಡು ಬನ್ನಿ. ನಿಮ್ಮ ಮನಸ್ಸು ಈಗ ಹೆಬ್ಬೆರಳಿನ ಕಡೆಗೆ ಇದೆ. ನಿಧಾನವಾಗಿ ನಿಮ್ಮ ಮನಸ್ಸು ಮೊಣಕಾಲಿನ ಕಡೆಗೆ ತೆಗೆದುಕೊಂಡು ಹೋಗಿ. ನಿಧಾನವಾಗಿ ನಿಮ್ಮ ಮನಸ್ಸನ್ನ ಹೊಟ್ಟೆಯ ಭಾಗದ ಕಡೆಗೆ ತೆಗೆದುಕೊಂಡು ಹೋಗಿ. ನಿಧಾನವಾಗಿ ನಿಮ್ಮ ಮನಸ್ಸನ್ನ ಎದೆಯ ಭಾಗದ ಕಡೆಗೆ ತೆಗೆದುಕೊಂಡು ಹೋಗಿ. ನಿಧಾನವಾಗಿ ನಿಮ್ಮ ಮನಸ್ಸನ್ನ ಗಂಟಲಿನ ಭಾಗದ ಕಡೆಗೆ ತೆಗೆದುಕೊಂಡು ಹೋಗಿ. ನಿಧಾನವಾಗಿ ನಿಮ್ಮ ಮನಸ್ಸನ್ನ ಗಂಟಲಿನ ಭಾಗದಿಂದ ಮೂಗಿನ ಕಡೆಗೆ ಗಮನಿಸಿ. ನಿಮ್ಮ ಮೂಗಿನ ತುಟಿಯಿಂದ ನಿಮ್ಮ ಮನಸ್ಸನ್ನ ಹಣೆಯ ಭಾಗದ ಕಡೆಗೆ ಕೇಂದ್ರೀಕರಿಸಿ. ನಿಮ್ಮ ಮನಸ್ಸು ಹಣೆಯ ಭಾಗದ ಕಡೆಗೆ ಇದೆ. ಸ್ನೇಹಿತರೆ, ನಿಮ್ಮ ಮನಸ್ಸಿನಲ್ಲಿರುವಂತಹ ಕೆಟ್ಟ ವಿಚಾರವನ್ನ ಮನಸ್ಸಿನಿಂದ ಹೊರಗೆ ಹಾಕಿ, ದುಃಖವನ್ನ ಹೊರಗೆ ಹಾಕಿ, ದ್ವೇಷವನ್ನ ಹೊರಗೆ ಹಾಕಿ, ದ್ವೇಷ, ದುಃಖ, ಅಶಾಂತಿಯನ್ನ ಮನಸ್ಸಿನ ಹೊರಗೆ ಹಾಕಿ, ಕೆಟ್ಟ ವಿಚಾರಗಳನ್ನ ಹೊರಗೆ ಹಾಕಿ, ದ್ವೇಷ, ಅಶಾಂತಿ, ಅಸೂಯೆ ಎಲ್ಲವನ್ನ ನಿಮ್ಮ ಮನಸ್ಸಿಂದ ಹೊರಗೆ ಹಾಕಿ. ನಿಮ್ಮ ಮನಸ್ಸನ್ನ ಒಳಗೆ ಪ್ರೀತಿಯನ್ನು ಬೆಳೆಸಿಕೊಳ್ಳಿ. ನಿಮ್ಮ ಮನಸ್ಸಿನ ಒಳಗೆ ಪ್ರೀತಿಯನ್ನು ಬೆಳೆಸಿಕೊಳ್ಳಿ, ಶಾಂತಿಯನ್ನು ಬೆಳೆಸಿಕೊಳ್ಳಿ. ನಿಮ್ಮ ಮನಸ್ಸಿನ ಒಳಗೆ ಸ್ನೇಹವನ್ನು ಬೆಳೆಸಿಕೊಳ್ಳಿ. ನಿಮ್ಮ ಮನಸ್ಸಿನ ಒಳಗೆ ಸಹಕಾರವನ್ನು ಬೆಳೆಸಿಕೊಳ್ಳಿ. ಎಲ್ಲರೊಳಗೆ ಸಮಾಜದಲ್ಲಿ ಪ್ರೀತಿಯಿಂದ ಇರುತ್ತೇನೆ ಎಂಬ ಸಂಕಲ್ಪದ ಮನಸ್ಸಿನ ಮಾಡಿಕೊಳ್ಳಿ. ನಿಮ್ಮ ಮನಸ್ಸು ಕೆಟ್ಟ ಅಂಶಗಳಿಂದ ಹೊರಗೆ ಹೋಗಿದೆ. ಒಳ್ಳೆಯ ಅಂಶಗಳು ಮಾತ್ರ ನಿಮ್ಮ ಮನಸ್ಸಿನೊಳಗೆ ಇದ್ದಾವೆ. ಪ್ರೀತಿ, ವಿಶ್ವಾಸ, ಆತ್ಮೀಯತೆ, ಸಹಕಾರ, ಆತ್ಮವಿಶ್ವಾಸ, ಸಮಾಜದ ಎಲ್ಲರ ಜೊತೆಗೆ ಒಟ್ಟುಗೂಡಿ ಜೀವನ ಮಾಡುವಂತಹ ಪದ್ಧತಿ, ಗುರು ಹಿರಿಯರಿಗೆ ಗೌರವದಿಂದ ಕಾಣುವಂತಹ ಪದ್ಧತಿ ಮನಸ್ಸಿನೊಳಗೆ ಕೈಗೊಳ್ಳಿ. ನಿಮ್ಮ ಮನಸ್ಸು ಎಲ್ಲ ಕೆಟ್ಟ ವಿಚಾರಗಳನ್ನು ಹೊರತಾಗಿ ಒಳ್ಳೆಯ ವಿಚಾರವನ್ನು ಮಾತ್ರ ನಿಮ್ಮ ಮನಸ್ಸು ಕೈಗೊಂಡಿದೆ. ಪ್ರಶಾಂತವಾದಂತಹ ಈ ಒಂದು ಪ್ರಪಂಚದಲ್ಲಿ ಪ್ರಶಾಂತವಾದಂತಹ ಮನಸ್ಸನ್ನು ನಾವೆಲ್ಲ ಹೊಂದಿದ್ದೇವೆ.
ಇರುವಷ್ಟು ದಿವಸ ಎಲ್ಲರ ಜೊತೆಗೆ ಉತ್ತಮ ಜೀವನ ಮಾಡುವಂತಹ ಜೀವನದ ಪದ್ಧತಿಯನ್ನು ನಾವು ರೂಪಿಸಿಕೊಳ್ಳೋಣ. ಮನುಷ್ಯರಾಗಿ ಹುಟ್ಟಿರುವಂಥದ್ದೇ ನಮ್ಮ ಒಂದು ಪೂರ್ವಜನ್ಮದ ಪುಣ್ಯ. ನಾವೆಲ್ಲ ಭಾಗ್ಯವಂತರು. ಸುಮಧುರವಾದಂತಹ ಜೀವನವನ್ನು ಅತ್ಯಂತ ಖುಷಿಯಿಂದ ಕಳೆಯೋಣ. ಅತ್ಯಂತ ಖುಷಿಯಿಂದ ಕಳೆಯೋಣ. ಅತ್ಯಂತ ಪ್ರೀತಿಯಿಂದ ಜೀವನವನ್ನು ಕಳೆಯೋಣ. ನಮ್ಮಲ್ಲಿ ಪ್ರೀತಿಯನ್ನು ಬಿತ್ತೋಣ, ದ್ವೇಷವನ್ನು ದೂರ ಮಾಡೋಣ. ನಮ್ಮ ಮನಸ್ಸು ಪ್ರಶಾಂತವಾಗಿದೆ. ನಮ್ಮ ಮನಸ್ಸು ಯಾವುದೇ ಆಸೆಗಳಿಂದ ಹೊರತಾಗಿದೆ. ಸುಮಧುರವಾದಂತಹ ಮನಸ್ಸು, ದೇಹ ನಿಮ್ಮದು. ಸುಮಧುರವಾದಂತಹ ದೇಹ, ಮನಸ್ಸು ನಮ್ಮದು. ಈ ಭೂಮಿಯ ಮೇಲೆ ಇರುವಂತಹ ನಾವುಗಳೇ ಪುಣ್ಯವಂತರು. ಈ ಭೂಮಿಯಲ್ಲಿ ಇರುವಂತಹ ನಾವುಗಳೇ ಪುಣ್ಯವಂತರು. ಮನಸ್ಸನ್ನ ಪ್ರಶಾಂತವಾಗಿಟ್ಟುಕೊಳ್ಳಿ.